ನೋಡಿ, ಇಲ್ಲಿ ಪ್ರಮುಖವಾಗಿ ಒಂದಷ್ಟು ನಂಬರ್ ಅನ್ನ ನೀವು ನೋಡಬೇಕು. ಇವತ್ತು ಎಷ್ಟು ಬಿಪಿಎಲ್ ಕಾರ್ಡ್ಗಳಿದೆ, ಫಲಾನುಭವಿಗಳು ಎಷ್ಟು ಅಂತೇಳಿ ನೋಡಿ. 1,14,65,856 ಬಿಪಿಎಲ್ ಕಾರ್ಡ್ ಇರೋರು ಇದ್ದಾರೆ. ಫಲಾನುಭವಿಗಳೆಷ್ಟು? 4,17,04,936 ಅಷ್ಟು ಜನ ಫಲಾನುಭವಿಗಳಿದ್ದಾರೆ. ಇನ್ನು ಅಂತ್ಯೋದಯ ಕಾರ್ಡ್ 10,46,000 10 ಜನ ಇದ್ದಾರೆ ಕಾರ್ಡ್ ಇರೋರು, ಅಂತ್ಯೋದಯ ಕಾರ್ಡ್ ಇರುವಂತರು. ಇನ್ನು ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ? 42,71,885 ಜನ ಫಲಾನುಭವಿಗಳಿದ್ದಾರೆ. ಅಷ್ಟು ಜನರ ಕಾರ್ಡ್ ಬೇಕಿದೆ, ಅಂತ್ಯೋದಯ ಕಾರ್ಡ್ ಬೇಕಿದೆ. ಎಪಿಎಲ್ ಕಾರ್ಡ್ ಎಷ್ಟು ಜನರ ಹತ್ರ ಇದೆ ಅಂತಂದ್ರೆ 29,72,272 ಜನರ ಹತ್ರ ಎಪಿಎಲ್ ಕಾರ್ಡ್ ಇದ್ರೆ, ಇನ್ನು ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಂತಂದ್ರೆ 1,02,17,713 ಜನ ಇದ್ದಾರೆ. ಅಂದ್ರೆ ಒಟ್ಟು ಈಗ 1,54,84,138 ಬಿಪಿಎಲ್ ಕಾರ್ಡ್, ಅಂತ್ಯೋದಯ ಕಾರ್ಡ್, ಎಪಿಎಲ್ ಕಾರ್ಡ್ ಇರೋರು. ಇನ್ನು ಫಲಾನುಭವಿಗಳು ಎಷ್ಟಿದ್ದಾರೆ? 5,46,54,534 ಜನ ಫಲಾನುಭವಿಗಳಿದ್ದಾರೆ. ಇವರೆಲ್ಲರಿಗೂ ಕೂಡ ಒಬ್ಬರಿಗೆ ಒಂದಷ್ಟು ಜನರಿಗೆ ಅಂತ್ಯೋದಯ ಕಾರ್ಡ್ ಬೇಕು, ಒಂದಷ್ಟು ಜನರಿಗೆ ಬಿಪಿಎಲ್ ಕಾರ್ಡ್ ಬೇಕು, ಒಂದಷ್ಟು ಜನರಿಗೆ ಎಪಿಎಲ್ ಕಾರ್ಡ್ ಬೇಕಿದೆ. ಇನ್ನು ನೋಡಿ, ಪ್ರಮುಖವಾಗಿ ಯಾರ ಹತ್ರ ಈ ಕಾರ್ಡ್ಗಳಿದೆ ಅಂತೇಳಿ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 1 ಲಕ್ಷಕ್ಕಿಂತ ಆದಾಯ ಹೆಚ್ಚಿರುವವರು, 1 ಲಕ್ಷಕ್ಕಿಂತ ಆದಾಯ ಹೆಚ್ಚಾಗಿರುವವರು 5,80,415 ಮಂದಿ ಇದ್ದಾರೆ. ಇನ್ನು 25 ಲಕ್ಷಕ್ಕಿಂತ ಹೆಚ್ಚು ವಹಿವಾಟಿನವರು, ಇವರಿಗೆಲ್ಲ ಹೇಗೆ ಕಾರ್ಡ್ ಸಿಕ್ಕಿದೆ ಅನ್ನೋದು ಇಂಪಾರ್ಟೆಂಟ್. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. 25 ಲಕ್ಷಕ್ಕಿಂತ ಹೆಚ್ಚು ವಹಿವಾಟಿರೋರು ಎಷ್ಟು ಜನ ಇದ್ದಾರೆ ಗೊತ್ತಾ? 2,695 ಜನರ ಹತ್ರ ಕಾರ್ಡ್ಗಳಿದೆ. ಹೇಗ್ ಬಂತು ಅವ್ರಿಗೆ? 25 ಲಕ್ಷಕ್ಕಿಂತ ಹೆಚ್ಚು ವಹಿವಾಟಿದೆ ಅವ್ರಿಗೆ. ಇವರ ಕಾರ್ಡ್ ಇಟ್ಕೊಂಡು ಏನು ಮಾಡ್ತಾರೆ? ಇನ್ನು ಇದು ನೋಡಿ, ಶಾಕಿಂಗ್ ವಿಚಾರ, ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರೋರು ಅಂದ್ರೆ ನಿರ್ದೇಶಕರಾಗಿರುವವರು 21,402 ಮಂದಿ ಇದ್ದಾರೆ. ಅವ್ರ ಹತ್ರ ಕಾರ್ಡ್ಗಳಿದೆ. ಬೇರೆ ರಾಜ್ಯದಲ್ಲಿ ಕಾರ್ಡ್ ಅನ್ನ ಹೊಂದಿರುವವರು 73,859 ಮಂದಿ. ಇನ್ನು ಪಡಿತರ ಚೀಟಿಗಳ ಸಂಖ್ಯೆ 100 ವರ್ಷ ದಾಟ್ಬಿಟ್ಟಿದೆಯಲ್ಲ, ಅದರ ಸಂಖ್ಯೆ ಎಷ್ಟಿದೆ ಅಂತಂದ್ರೆ 2,050 ಜನರ ಹತ್ರ. ಇನ್ನು ಆಧಾರ್ ಕಾರ್ಡ್ ಪ್ರಕಾರ ಮೃತಪಟ್ಟಿರುವಂತಹ ವ್ಯಕ್ತಿಗಳ ಹೆಸರಲ್ಲಿ ಇನ್ನೂ ಕೂಡ ಕಾರ್ಡ್ಗಳಿದೆ. ಅದು 1,452 ಮಂದಿ. ಆಧಾರ್ ಕಾರ್ಡ್ ಪ್ರಕಾರ ಅವರು ಮೃತಪಟ್ಟಿದ್ದಾರೆ. ಅವರ ಹೆಸರಲ್ಲಿ ಇರುವಂತಹ ಕಾರ್ಡ್ಗಳಿಷ್ಟು 1,452. ಇನ್ನು ಒಬ್ರಿಗೊಂದೇ ಕಾರ್ಡ್ ಅಂತ ಇರುತ್ತೆ, ಆದ್ರೆ ಒಂದಕ್ಕಿಂತ ಹೆಚ್ಚು ಕಾರ್ಡ್ ಹೊಂದಿರುವವರು 430 ಮಂದಿ. ಇದೆಲ್ಲ ಸರ್ಕಾರ ಆದಷ್ಟು ಬೇಗ ಗಮನ ಕೊಡಬೇಕು. ನಾವು ಈ ಸುದ್ದಿಯನ್ನ ಮಾಡ್ತಿರೋದು ಕೇವಲ ಜನ ಧ್ವನಿಯಾಗಿಲ್ಲ, ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀವಿ. ಸರ್ಕಾರ ಇದರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಇನ್ನು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಏಕ ಸದಸ್ಯರಿಗೆ 793 ಜನರ ಹತ್ರ ಪಡಿತರ ಚೀಟಿಗಳಿದೆ. 4 ಚಕ್ರದ ವಾಹನಗಳಿರ್ತಲ್ಲ, ಅವರು 15 ಜನರ ಹತ್ರ ಇದೆ. 6 ರಿಂದ 12 ತಿಂಗಳಿನಿಂದ ರೇಷನ್ ಪಡೆಯದವರು, ಇವರಿಗೆ ರೇಷನ್ ಕಾರ್ಡ್ ಅವಶ್ಯಕತೆನೇ ಇಲ್ಲ. ಇನ್ನು ಯಾಕೆ ಅವ್ರ ಹತ್ರ ಇದೆ? ಇನ್ನು ಯಾಕೆ ಕ್ಯಾನ್ಸಲ್ ಆಗಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. 7,414 ಆಯ್ತು, ಏನೋ ಒಂದು ಕಾರಣಕ್ಕೆ ಬೇರೆ ಕಡೆ ಹೋಗಿರ್ತಾರೆ, ತಗೊಳಕ್ಕಾಗಿಲ್ಲ, ಆಯ್ತು, ಒಂದು 100 ಜನ ಕಾರಣಾಂತರಗಳನ್ನು ತಗೊಂಡಿದಂತೆ. ಆದ್ರೆ 7,414 ಜನರ ಹತ್ರ 6 ತಿಂಗಳಿಂದ 12 ತಿಂಗಳವರೆಗೂ ಕೂಡ ರೇಷನ್ನೇ ಪಡೆದುಕೊಂಡಿಲ್ಲ. ಹಾಗಾದ್ರೆ ಇವರಿಗೆ ರೇಷನ್ ಕಾರ್ಡ್ ಯಾಕೆ ಅನ್ನೋದೊಂದು ಪ್ರಶ್ನೆ. ಇನ್ನು 1 ವರ್ಷಕ್ಕಿಂತ ಹೆಚ್ಚು ಸಮಯ ರೇಷನ್ನೇ ಪಡೆದುಕೊಂಡಿಲ್ಲ 40,833 ಜನ ಇದ್ದಾರೆ. ಅವ್ರಿಗೆ 1 ವರ್ಷದಿಂದ ರೇಷನ್ನೇ ತಗೊಂಡಿಲ್ಲ. ಇನ್ನೊಂದು ಪ್ರಶ್ನೆ ಎದ್ದೇಳುತ್ತಿಲ್ಲಿ, ಈ 40,000 ಜನ ರೇಷನ್ನೇ ತಗೊಂಡಿಲ್ಲ ಅಂತಂದ್ರೆ ಅವರ ರೇಷನ್ ಏನಾಯ್ತು? ಅದು ತನಿಖೆ ಆಗಬೇಕಾಗತ್ತೆ. ಇನ್ನು ಇಷ್ಟೇ ಎಕರೆ ಇರಬೇಕು ಅಂತ ಇರುತ್ತೆ, ಆದ್ರೆ 7.5 ಎಕರೆಗಿಂತ ಹೆಚ್ಚು ಜಮೀನಿರುವವರು
34,710 ಜನ ಪಡಿತರ ಚೀಟಿಯನ್ನು ಇಟ್ಟುಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದೀವಿ. ಅಷ್ಟಲ್ಲದೆ ಇವತ್ತು ಯಾರು ಫಲಾನುಭವಿಗಳಿದ್ದಾರೆ, ಎಷ್ಟು ಜನ ಇದ್ದಾರೆ ಹೇಳಿ? ಹತ್ರ 5 ಕೋಟಿ ಜನ ಫಲಾನುಭವಿಗಳಿದ್ದಾರೆ. ಅವ್ರಿಗೆ ಸಿಗಬೇಕು ಅಂತೇಳಿ ನಮ್ಮ ಉದ್ದೇಶ ಅಷ್ಟೇ. ಯಾರು ಫಲಾನುಭವಿಗಳಿದ್ದಾರೆ ಅವರು ಅನುಭವಿಸಬೇಕು. ಆದ್ರೆ ಅದನ್ನ ಹೊರತುಪಡಿಸಿ ಯಾರು ಫಲಾನುಭವಿಗಳು ಅಲ್ವೋ ಅವರೆಲ್ಲರೂ ಅನುಭವಿಸ್ತಿದ್ದಾರೆ. ಆ ನಂಬರ್ ಅನ್ನ ಇವತ್ತು ಇಡೀ ದಿನ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಸರ್ಕಾರ ಯಾವಾಗ ಇದರ ಬಗ್ಗೆ ಕ್ರಮವನ್ನ ತೆಗೆದುಕೊಂಡು ಎಲ್ಲೆಲ್ಲಿ ಕ್ಯಾನ್ಸಲ್ ಅನ್ನ ಮಾಡಿ ಎಲ್ಲೆಲ್ಲಿ ಫಲಾನುಭವಿಗಳಿದ್ದಾರೆ ಅವರಿಗೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಅಲ್ಲಿಯವರು ಕೂಡ ನಾವು ಕೂಡ ಇದನ್ನ ಫಾಲೋ ಮಾಡ್ತಾ ಇರ್ತೀವಿ. ನೋಡಿ, ಇಲ್ಲಿ ಪ್ರಮುಖವಾಗಿ ಒಂದಷ್ಟು ನಂಬರ್ ಅನ್ನ ನೀವು ನೋಡಬೇಕು. ಇವತ್ತು ಎಷ್ಟು ಬಿಪಿಎಲ್ ಕಾರ್ಡ್ಗಳಿದೆ, ಫಲಾನುಭವಿಗಳು ಎಷ್ಟು ಅಂತೇಳಿ ನೋಡಿ. 1,64,65,856 ಬಿಪಿಎಲ್ ಕಾರ್ಡ್ ಇರೋರು ಇದ್ದಾರೆ. ಫಲಾನುಭವಿಗಳೆಷ್ಟು? 4,17,4,936 ಅಷ್ಟು ಜನ ಫಲಾನುಭವಿಗಳಿದ್ದಾರೆ. ಇನ್ನು ಅಂತ್ಯೋದಯ ಕಾರ್ಡ್ 10,46,000 10 ಜನ ಇದ್ದಾರೆ ಕಾರ್ಡ್ ಇರೋರು, ಅಂತ್ಯೋದಯ ಕಾರ್ಡ್ ಇರುವಂತರು. ಇನ್ನು ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ? 42,71,885 ಜನ ಫಲಾನುಭವಿಗಳಿದ್ದಾರೆ. ಅಷ್ಟು ಜನರು ಕಾರ್ಡ್ ಬೇಕಿದೆ, ಅಂತ್ಯೋದಯ ಕಾರ್ಡ್ ಬೇಕಿದೆ. ಎಪಿಎಲ್ ಕಾರ್ಡ್ ಎಷ್ಟು ಜನರ ಹತ್ರ ಇದೆ ಅಂತಂದ್ರೆ 29,72,272 ಜನರ ಹತ್ರ ಎಪಿಎಲ್ ಕಾರ್ಡ್ ಇದ್ರೆ, ಇನ್ನು ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಂತಂದ್ರೆ 1,02,17,713 ಜನ ಇದ್ದಾರೆ. ಅಂದ್ರೆ ಒಟ್ಟು ಈಗ 1,54,84,138 ಬಿಪಿಎಲ್ ಕಾರ್ಡ್, ಅಂತ್ಯೋದಯ ಕಾರ್ಡ್, ಎಪಿಎಲ್ ಕಾರ್ಡ್ ಇರೋರು. ಇನ್ನು ಫಲಾನುಭವಿಗಳು ಎಷ್ಟಿದ್ದಾರೆ? 5,46,54,534 ಜನ ಫಲಾನುಭವಿಗಳಿದ್ದಾರೆ. ಎಲ್ಲರಿಗೂ ಕೂಡ ಒಬ್ರಿಗೆ ಒಂದಷ್ಟು ಜನರಿಗೆ ಅಂತ್ಯೋದಯ ಕಾರ್ಡ್ ಬೇಕು, ಒಂದಷ್ಟು ಜನರಿಗೆ ಬಿಪಿಎಲ್ ಕಾರ್ಡ್ ಬೇಕು, ಒಂದಷ್ಟು ಜನರಿಗೆ ಎಪಿಎಲ್ ಕಾರ್ಡ್ ಬೇಕಿದೆ. ಇನ್ನು ನೋಡಿ, ಪ್ರಮುಖವಾಗಿ ಯಾರ ಹತ್ರ ಈ ಕಾರ್ಡ್ಗಳಿದೆ ಅಂತೇಳಿ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 1 ಲಕ್ಷಕ್ಕಿಂತ ಆದಾಯ ಹೆಚ್ಚಿರುವವರು, 1 ಲಕ್ಷಕ್ಕಿಂತ ಆದಾಯ ಹೆಚ್ಚಾಗಿರುವವರು 5,80,415 ಮಂದಿ ಇದ್ದಾರೆ. ಇನ್ನು 25 ಲಕ್ಷಕ್ಕಿಂತ ಹೆಚ್ಚು ವಹಿವಾಟಿನವರು, ಇವರಿಗೆಲ್ಲ ಹೇಗೆ ಕಾರ್ಡ್ ಸಿಕ್ಕಿದೆ ಅನ್ನೋದು ಇಂಪಾರ್ಟೆಂಟ್. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. 25 ಲಕ್ಷಕ್ಕಿಂತ ಹೆಚ್ಚು ವಹಿವಾಟಿರೋರು ಎಷ್ಟು ಜನ ಇದ್ದಾರೆ ಗೊತ್ತಾ? 2,695 ಜನರ ಹತ್ರ ಕಾರ್ಡ್ಗಳಿದೆ. ಹೇಗ್ ಬಂತವ್ರು? 25 ಲಕ್ಷಕ್ಕಿಂತ ಹೆಚ್ಚು ವಹಿವಾಟಿದೆ ಅವ್ರಿಗೆ. ಇವ್ರ ಕಾರ್ಡ್ ಇಟ್ಕೊಂಡು ಏನು ಮಾಡ್ತಾರೆ? ಇನ್ನು ಇದು ನೋಡಿ, ಶಾಕಿಂಗ್ ವಿಚಾರ, ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರೋರು ಅಂದ್ರೆ ನಿರ್ದೇಶಕರಾಗಿರುವವರು 21,402 ಮಂದಿ ಇದ್ದಾರೆ. ಅವ್ರ ಹತ್ರ ಕಾರ್ಡ್ಗಳಿದೆ. ಬೇರೆ ರಾಜ್ಯದಲ್ಲಿ ಕಾರ್ಡ್ ಅನ್ನ ಹೊಂದಿರುವವರು 73,859 ಮಂದಿ. ಇನ್ನು ಪಡಿತರ ಚೀಟಿಗಳ ಸಂಖ್ಯೆ 100 ವರ್ಷ ದಾಟ್ಬಿಟ್ಟಿದೆಯಲ್ಲ, ಅದರ ಸಂಖ್ಯೆ ಎಷ್ಟಿದೆ ಅಂತಂದ್ರೆ 2,050 ಜನರ ಹತ್ರ ಇದೆ. ಇನ್ನು ಆಧಾರ್ ಕಾರ್ಡ್ ಪ್ರಕಾರ ಮೃತಪಟ್ಟಿರುವಂತಹ ವ್ಯಕ್ತಿಗಳ ಹೆಸರಲ್ಲಿ ಇನ್ನೂ ಕೂಡ ಕಾರ್ಡ್ಗಳಿದೆ. ಅದು 1,452 ಮಂದಿ. ಆಧಾರ್ ಕಾರ್ಡ್ ಪ್ರಕಾರ ಅವರು ಮೃತಪಟ್ಟಿದ್ದಾರೆ. ಅವರ ಹೆಸರಲ್ಲಿ ಇರುವಂತಹ ಕಾರ್ಡ್ಗಳಿಷ್ಟು 1,452. ಇನ್ನು ಒಬ್ರಿಗೊಂದೇ ಕಾರ್ಡ್ ಅಂತ ಇರುತ್ತೆ, ಆದ್ರೆ ಒಂದಕ್ಕಿಂತ ಹೆಚ್ಚು ಕಾರ್ಡ್ ಹೊಂದಿರುವವರು 430 ಮಂದಿ. ಇದೆಲ್ಲ ಸರ್ಕಾರ ಆದಷ್ಟು ಬೇಗ ಗಮನ ಕೊಡಬೇಕು. ನಾವು ಈ ಸುದ್ದಿಯನ್ನ ಮಾಡ್ತಿರೋದು ಕೇವಲ ಜನ ಧ್ವನಿಯಾಗಿ ಅಲ್ಲ, ಸರ್ಕಾರಕ್ಕೆ ಎಚ್ಚರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀವಿ. ಸರ್ಕಾರ ಇದರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಇನ್ನು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಏಕ ಸದಸ್ಯರಿಗೆ 793 ಜನರ ಹತ್ರ ಪಡಿತರ ಚೀಟಿಗಳಿದೆ. 4 ಚಕ್ರದ ವಾಹನಗಳಿರ್ತಲ್ಲ, ಅವರು 15 ಜನರ ಹತ್ರ ಇದೆ. 6 ರಿಂದ 12 ತಿಂಗಳಿನಿಂದ ರೇಷನ್ ಪಡೆಯದವರು, ಇವರಿಗೆ ರೇಷನ್ ಕಾರ್ಡ್ ಅವಶ್ಯಕತೆನೇ ಇಲ್ಲ. ಇನ್ನು ಯಾಕೆ ಅವ್ರ ಹತ್ರ ಇದೆ, ಇನ್ನು ಯಾಕೆ ಕ್ಯಾನ್ಸಲ್ ಆಗಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. 7,414 ಆಯ್ತು, ಏನೋ ಒಂದು ಕಾರಣಕ್ಕೆ ಬೇರೆ ಕಡೆ ಹೋಗಿರ್ತಾರೆ, ತಗೊಳಕ್ಕಾಗಿಲ್ಲ, ಆಯ್ತು, ಒಂದು 100 ಜನ.
ಕಾರಣಾಂತರಗಳನ್ನು ತಗೊಂಡಿಲ್ಲ ಅಂತ. ಆದ್ರೆ 7,414 ಜನರ ಹತ್ರ 6 ತಿಂಗಳಿಂದ 12 ತಿಂಗಳವರೆಗೂ ಕೂಡ ರೇಷನ್ನೇ ಪಡೆದುಕೊಂಡಿಲ್ಲ. ಹಾಗಾದ್ರೆ ಇವರಿಗೆ ರೇಷನ್ ಕಾರ್ಡ್ ಯಾಕೆ ಅನ್ನೋದೊಂದು ಪ್ರಶ್ನೆ. ಇನ್ನು 1 ವರ್ಷಕ್ಕಿಂತ ಹೆಚ್ಚು ಸಮಯ ರೇಷನ್ನೇ ಪಡೆದುಕೊಂಡಿಲ್ಲ 40,833 ಜನ ಇದ್ದಾರೆ. ಅವ್ರಿಗೆ 1 ವರ್ಷದಿಂದ ರೇಷನ್ನೇ ತಗೊಂಡಿಲ್ಲ. ಇನ್ನೊಂದು ಪ್ರಶ್ನೆ ಎದ್ದೇಳುತ್ತಿಲ್ಲಿ, ಈ 40,000 ಜನ ರೇಷನ್ನೇ ತಗೊಂಡಿಲ್ಲ ಅಂತಂದ್ರೆ ಅವರ ರೇಷನ್ ಏನಾಯ್ತು? ಅದು ತನಿಖೆ ಆಗಬೇಕಾಗತ್ತೆ. ಇನ್ನು ಇಷ್ಟೇ ಎಕರೆ ಇರಬೇಕು ಅಂತ ಇರುತ್ತೆ. ಆದ್ರೆ 7.5 ಎಕರೆಗಿಂತ ಹೆಚ್ಚು ಜಮೀನಿರುವವರು 34,710 ಜನ ಪಡಿತರ ಚೀಟಿಯನ್ನು ಇಟ್ಟುಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದೀವಿ. ಅಷ್ಟಲ್ಲದೆ ಇವತ್ತು ಯಾರು ಫಲಾನುಭವಿಗಳಿದ್ದಾರೆ, ಎಷ್ಟು ಜನ ಇದ್ದಾರೆ ಹೇಳಿ? ಹತ್ರ 5 ಕೋಟಿ ಜನ ಫಲಾನುಭವಿಗಳಿದ್ದಾರೆ. ಅವ್ರಿಗೆ ಸಿಗಬೇಕು ಅಂತೇಳಿ ನಮ್ಮ ಉದ್ದೇಶ ಅಷ್ಟೇ. ಯಾರು ಫಲಾನುಭವಿಗಳಿದ್ದಾರೆ ಅವರು ಅನುಭವಿಸಬೇಕು. ಆದ್ರೆ ಅದನ್ನ ಹೊರತುಪಡಿಸಿ ಯಾರು ಫಲಾನುಭವಿಗಳು ಅಲ್ವೋ ಅವರೆಲ್ಲರೂ ಅನುಭವಿಸ್ತಿದ್ದಾರೆ. ಆ ನಂಬರ್ ಅನ್ನ ಇವತ್ತು ಇಡೀ ದಿನ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಸರ್ಕಾರ ಯಾವಾಗ ಇದರ ಬಗ್ಗೆ ಕ್ರಮವನ್ನ ತೆಗೆದುಕೊಂಡು ಎಲ್ಲೆಲ್ಲಿ ಕ್ಯಾನ್ಸಲ್ ಮಾಡಿ ಎಲ್ಲೆಲ್ಲಿ ಫಲಾನುಭವಿಗಳಿದ್ದಾರೆ ಅವರಿಗೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಅಲ್ಲಿವರು ಕೂಡ ನಾವು ಕೂಡ ಇದನ್ನ ಫಾಲೋ ಮಾಡ್ತಾ ಇರ್ತೀವಿ.